ಕುಡೀರಿ. ಆಮೇಲೆ ಸೋಪು, ಆಯಿಲು, ಪೌಡ್ರು ಯಾರಿಗೆ ಬೇಕೋ ಅವ್ರು ಆರ್ಡ್ರ್ ಮಾಡಿರಿ. ಯಾವುದಕ್ಕಪ್ಪ ಅಂದರೆ ನಮ್ಮ ಕೂದಲು, ಸ್ಕಿನ್ನಿಗೆ, ಆಮೇಲೆ ಹೆಲ್ತಿಗೂ ಬಹಳನ ಒಳ್ಳೆಯದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೆ ನನ್ನ ಹತ್ರ ಒಬ್ಬರು ಬಂಗು ಪೌಡ್ರನ್ನ ತೊಗೊಂಡವರು ತಮ್ಮ ಅನಿಸಿಕೆಯನ್ನು ಹಾಕಿದ್ದಾರೆ. ಒಂದು ಕಮೆಂಟ್ ಮಾಡಿದ್ದಾರೆ, ಪೌಡ್ರ್ ಚೆನ್ನಾಗೈತೆ ಅಂತ ಹೇಳಂದು. ಆ ಒಂದು ಕಮೆಂಟನ್ನು ಓದಿ ನಾನು ಮುಂದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಮ್ಯಾಮ್, ನಾನು ನಿಮ್ಮಲ್ಲಿ ತೊಗೊಂಡಿದ್ದ ಬಂಗು ಪೌಡ್ರು ತುಂಬ ಚೆನ್ನಾಗಿದೆ. ನಾನು ಮೊಸರಿನ ಜೊತೆ ಹಚ್ಚಿ ನೈಟ್ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿ ಮಲಗ್ತಾ ಇದ್ದೀನಿ. ನನಗೆ ಸೈಡ್ ಎಫೆಕ್ಟ್ ಏನೂ ಆಗಿಲ್ಲ. ನನಗೂ ಆಯಿಲ್ ಸ್ಕಿನ್ ಇದೆ, ನಂದು ಆಯಿಲ್ ಸ್ಕಿನ್ ಇದೆ ಅಂತ ಹೇಳಂದು ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್, ನೀವು ನಿಮ್ಮ ಒಂದು ಫೀಡ್ಬ್ಯಾಕನ್ನು ಕೊಟ್ಟಿದ್ದಕ್ಕೋಸ್ಕರ. ಯಾರೆಲ್ಲ ಈ ಪೌಡ್ರು ಮತ್ತು ಸೋಪು ಆಯಿಲನ್ನು ಯೂಸ್ ಮಾಡ್ತಿದ್ದೀರೋ ಅವರು ಒಂದು ಸ್ವಲ್ಪ ಫೀಡ್ಬ್ಯಾಕನ್ನು ಕೊಟ್ಟರೆ ಬೇರೆದವರು ಈ ಒಂದು ಸೋಪು ಮತ್ತು ಆಯಿಲನ್ನು ಮತ್ತು ಸೋಪು, ಆಯಿಲು ಮತ್ತು ಪೌಡ್ರನ್ನ ತೊಗೊಳೋದಕ್ಕೆ ಮುಂದೆ ಬರ್ತಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ಅನಿಸಿಕೆಯನ್ನು, ಯಾರೆಲ್ಲ ಈ ಒಂದು ಪೌಡ್ರು, ಸೋಪು ಮತ್ತು ಆಯಿಲ್ ಯೂಸ್ ಮಾಡೋಕೊಂತಿರೋರಲ್ಲ, ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸ್ರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಇವತ್ತು ನಾನು ಮತ್ತೆ ನನಗೆ ಆಯಿಲ್ ಬೇಕು ಅಂತ ಅಂದರೆ ಒಂದು ಸ್ವಲ್ಪನೇ ಕಳಿಸಿದ್ದೆ. ಒಂದು ಸೋಪು, ಪೌಡ್ರು ಕಳಿಸಬೇಕಾದ್ರೆ ಒಂದು ಸ್ವಲ್ಪ ಕಳಿಸಿದ್ದೆ. ಈ ಆಯಿಲ್ ನೋಡಿ ನೀವು ಫಸ್ಟ್ ಚೆನ್ನಾಗೈತಿ ಅಂತ ಅಂದರೆ ನಾನು ನಿಮ್ಗೆ ನೆಕ್ಸ್ಟು ಇನ್ನೊಂದು ಮಾಡಿ ಕಳಿಸ್ತೀನಿ ಅಂತ ಹೇಳೋದು. ಇದು ಸೆಕೆಂಡ್ ಟೈಮ್ ನಾನು ಈ ಒಂದು ಆಯಿಲನ್ನು ಮಾಡಿರೋದು. ನೋಡಲಿ, ಆಯಿಲ್ ಮಾಡಿದ್ದೀನಿ, ರೆಡಿ ಮಾಡಿ ನಾನು ಈ ಒಂದು ಬಾಟ್ಲಿಗೆ ಹಾಕಿ ಇಟ್ಟಿದ್ದೀನಿ. ಈಗ ಇದು ಕೊರಿಯರ್ ಮಾಡೋದಕ್ಕೋಸ್ಕರ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನೋಡ್ಬೋದು ಆಯಿಲ್ಸು, ಇಲ್ಲಿ ಕುಂಕುಮಾದಿ ಆಯಿಲು, ಹೋಮ್ ಮೇಡ್ ಕುಂಕುಮಾದಿ ಆಯಿಲನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸೋಪು ಬೇಕು ಅಂತ ಹೇಳಿದ್ರು, ಸೋಪನ್ನು ಇಲ್ಲಿ ರೆಡಿ ಮಾಡಿದ್ದೀನಿ. ಇನ್ನೂ ಫ್ರೆಶ್ ಆಗಿ ಈಗಲೇ ಮಾಡಿದ್ದೀನಿ. ಈಗಿನ್ನೂ ಮೋಲ್ಡಿಂದ ಹೊರಗೆ ತೆಗೆದು ನಿಮ್ಮ ಎದುರಿಗೆ ತೋರಿಸ್ತಿದ್ದೀನಿ. ಸೋಪು ಕೂಡ ರೆಡಿ ಆಗಿದ್ದಾವೆ ಮತ್ತು ಆಯಿಲು ರೆಡಿ ಆಗೈತಿ. ಇವೆಲ್ಲ ನಮ್ಗೆ ಆರ್ಡ್ರ್ ಕಳಿಸೋದಕ್ಕೋಸ್ಕರ. ಆಮೇಲೆ ಪೌಡ್ರು ರೆಡಿ ಐತಿ. ಪೌಡ್ರು ಯಾರೆಲ್ಲ ಈ ಒಂದು ಆರ್ಡ್ರ್ ಮಾಡಿದ್ರು ಅಂದರೆ ಸೋಪು ಮತ್ತು ಆಯಿಲು, ಪೌಡ್ರು ರೆಡಿ ಐತಿ. ಅವರಿಗೆಲ್ಲರಿಗೂ ನಾನು ಕಳಿಸ್ಕೊಡ್ತೀನಿ. ಯಾರಿಗೆಲ್ಲ ಈ ಒಂದು ಪೌಡ್ರು ಮತ್ತು ಸೋಪು, ಆಯಿಲ್ ಬೇಕು ಅಂತ ಅನ್ನೋರು ನಾನೊಂದು ಫೋನ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಅಲ್ಲಿಂದ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಜ್ಯೂಸನ್ನು ನಾನು ರೆಡಿ ಮಾಡಿಕೊಂಡಿದ್ದೀನಿ. ಇದು ಕೂಡ ಈಗಲೇ ಮಾಡಿದ್ದು, ಇನ್ನು ಪೂರ್ತಿಯಾಗಿ ಗಟ್ಟಿಯಾಗಿಲ್ಲ. ಇದನ್ನು ನಾನು ಯಾವ ರೀತಿ ಮಾಡಿದೆ ಅಂತ ಇಲ್ಲಿ ನೋಡ್ರಿ. ಆಯಿಲ್ ಪ್ರಿಪ್ರೇಷನ್ ಅಂದರೆ ನಾನು ಇದನ್ನ ಪೂರ್ತಿಯಾಗಿ ಒಂದು ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ. ಕುಂಕುಮಾದಿ ಆಯಿಲು ಯಾರು ಮನೇಲಿ ಮಾಡ್ಕೊತೀರೋ ಅವರು ಈ ಒಂದು ಪ್ರಿಪ್ರೇಷನ್ ಅನ್ನೋಕ್ಕೆ ನಾನು ಹಂಗೆ ತೋರಿಸಿದ್ದೀನಿ. ಅಂದರೆ ಸೆಕೆಂಡ್ ಟೈಮ್ ಮಾಡಿದ್ದೀನಿ ಅಂತ ಹೇಳೋದು ತೋರಿಸೋದಕ್ಕೋಸ್ಕರ ನಾನು ಇದನ್ನ ವಿಡಿಯೋ ಅಷ್ಟೇ ಮಾಡ್ಕೊಂಡಿದ್ದೆ. ಪೂರ್ತಿ ಬೇಕಂದರೆ ಇದ್ರದ್ದು ವಿಡಿಯೋ ಐತಿ, ಅಲ್ಲಿ ನೀವು ನೋಡ್ಕೋಬೋದು. ಹಾಗೆ ಇಲ್ಲಿ ನೆಲ್ಲಿಕಾಯಿ ಜ್ಯೂಸಿಗೆ ನಾನು 1 ಗ್ಲಾಸಷ್ಟು ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಒಂದು 3 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಹಂಗೆ ಒಂದು ಸ್ವಲ್ಪ ಕರಿಬೇವಿನ ಹಾಕಿ ಇದನ್ನ ಚೆನ್ನಾಗಿ ಈಗ ಅದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಐಸ್ ಟ್ರೇನೊಳಗೆ ನಾನು ಇದನ್ನ ಹಾಕಿ ಫ್ರಿಜ್ ಆಗಿಡ್ತೀನಿ. ಫ್ರಿಜ್ನಾಗ ಇಟ್ಕೊಂಡು ನಾವು ಪ್ರತಿದಿನ ನಾವು ಬೆಳಗ್ಗೆ ಎದ್ದು ನಾವು ಬಿಸಿ ನೀರನ್ನ ಕುಡಿಯುವಾಗ ಈ ಒಂದು ಐಸ್ ಕ್ಯೂಬನ್ನು ಅದರೊಳಗೆ ಹಾಕ್ಕೊಂಡು ಕುಡಿದ್ರೆ ನಮ್ಮ ಕೂದಲು ಮತ್ತು ನಮ್ಮ ಹೆಲ್ತ್ಗೆ ಇದು ಒಂದು, ಆಮೇಲೆ ನಮ್ಮ ಸ್ಕಿನ್ನಿಗೆ ಬಹಳನ ಒಂದು ಹೆಲ್ಪ್ ಮಾಡುವಂಥ ಒಂದು ಜ್ಯೂಸ್ ಇದಾಗಿರ್ತೈತಿ. ಹಾಗಾಗಿ ನೀವು ಹಾಗೇನಾದರೂ ಇದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಈ ರೀತಿಯಾಗಿ ಐಸ್ ಟ್ರೇನಲ್ಲಾದರೂ ಹಾಕ್ಕೊಂಡು ಕುಡಿಬೋದು. ಇಲ್ಲಿ ನೋಡ್ರಿ, ಈ ಪೌಡ್ರಿಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಈಗ ಈ ರೀತಿಯಾಗಿ ನಾವು ಐಸ್ ಕ್ಯೂಬನ್ನು ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಪ್ರತಿದಿನ ನಾವು ಬೆಳಗ್ಗೆ ಎದ್ದು ನೀರು ಕುಡಿದಿರ್ತೀವಿ. ಖಾಲಿ ಹೊಟ್ಟೆಲಿ ಪ್ರತಿದಿನ ಬೆಳಗ್ಗೆ ನೀರು ಕುಡಿಯುವಂಥ ಅಭ್ಯಾಸ ಎಲ್ಲರಿಗೂ ಐತಿ. ಈ ಒಂದು ಐಸ್ ಕ್ಯೂಬನ್ನು ಅದರೊಳಗೆ ಹಾಕ್ಕೊಂಡು ಪ್ರತಿದಿನ ನೀವು ನೀರು ಕುಡಿತಾ ಬಂದರೆ ಏನಾಗುತ್ತೆ, ನಮ್ಮ ಸ್ಕಿನ್ನು, ಆಮೇಲೆ ಹೆಲ್ತು ಮತ್ತು ಕೂದಲಿಗೂ ಬಹಳ ಚೆನ್ನಾಗಿರ್ತೈತಿದ್ದು. ಆಮೇಲೆ ಇದು ಮೇಲೇನು ತರಿ ಉಳಿದಿತ್ತಲ್ಲ ಸಿಪ್ಪಿ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಬೇಕಿದ್ರೆ ಒಣಗಿಸ್ಕೊಂಡು ಇಟ್ಕೋಬೋದು, ಇಲ್ಲ ಹಿಂಗೆ ಹೆಲ್ತಿಗೂ ಬಹಳ ಒಳ್ಳೆಯದು. ನಾನು ಈ ಆಯಿಲ್ ಮಾಡೋದನ್ನು ನಾನು ಈಗಾಗಲೇ ನಿಮ್ಗೆ ಮನೇಲಿ ನೀವು ಮಾಡ್ಕೊತೀನಿ ಅನ್ನೋದಾದರೆ ಈಗಾಗಲೇ ನಾನು ಈ ಒಂದು ಆಯಿಲನ್ನು ರೆಡಿ ಮಾಡೋದನ್ನು ನಾನು ನಿಮಗೆ ಪೂರ್ತಿಯಾಗಿ ವಿಡಿಯೋ ಹಾಕಿದ್ದೀನಿ. ಯಾರು ಆ ವಿಡಿಯೋ ನೋಡಿ ನೋಡ್ಕೊರಿ. ಇಲ್ಲಪ್ಪ ನಮ್ಗೆ ಮಾಡ್ಕೊಳಕ್ಕಾಗಂಗಿಲ್ಲ ಅಂದರೆ ನಾನು ನೀವು ಆರ್ಡರ್ ಕೊಡ್ಬೋದು. ಹಂಗೆ ಇದು ನೆಲ್ಲಿಕಾಯಿ ಜ್ಯೂಸ್ ಮಾಡೋದನ್ನು ನೋಡಿದ್ರಿ, ಅದು ಬಹಳನೇ ಸಿಂಪಲ್, ಈಗ ಎಲ್ಲರೂ ಮಾಡ್ಕೊತಾರೆ. ಆದರೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ ಏನು ಹೇಳ್ತೀನಪ್ಪ ಅಂದ್ರೆ, ನಾನು ಇಲ್ಲಿ ನೋಡ್ರಿ, ಈ ಪೌಡ್ರಿ ಏನು ಉಳಿದೈತಿ ಇದಕ್ಕೆ ನಾನು ತೋರಿಸಿದೆ ಆವಾಗಲೇ. ನಾನು ಉಪ್ಪು ಹಾಕ್ಕೊಂಡು ಹಂಗೆ ಇಟ್ಕೊಂಡಿನಿ. ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ತಿನ್ನೋದಕ್ಕೆ. ಸಿಪ್ಪೆನ ನಾವು ಅದನ್ನು ಮಿಕ್ಸಿ ಮಾಡಿ ನಾವು ಚೆಲ್ಲಲ್ಲಿದ್ದಂಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ, ನಾವೀಗ ಶುಂಠಿ ಮತ್ತು ಕರಿಬೇವು ಹಾಕಿರ್ತೀವಲ್ಲ, ಚೂರು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು. ಇಲ್ಲಾಂದ್ರೆ ಪೂರ್ತಿಯಾಗಿ ಒಣಗಿಸಿ ನಮಗೆ ಬೇಕಂದಾಗ ನಾವು ಬಾಯ ಹಾಕ್ಕೊತಿದ್ರೆ ಇನ್ನೂ ಭಾಳನೇ ಚೆನ್ನಾಗಿರ್ತೈತಿ. ಇದೊಂಥರ ಟೇಸ್ಟ್ ಆಗೈತಿ ತಿನ್ನೋಕೆ. ನೀವು ಇನ್ಮೇಲೆ ನೆಲ್ಲಿಕಾಯಿ ಜ್ಯೂಸ್ ಮಾಡಿದರೆ ದಯವಿಟ್ಟು ಈ ನೆಲ್ಲಿಕಾಯಿ ಸಿಪ್ಪೆನ ಚೆಲ್ಲಕ್ಕೆ ಹೋಗ್ಬಿಟ್ಟಿದ್ದು ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಣಗಿಸಾದ್ರೂ ಇಟ್ಕೋರಿಲ್ಲ, ಫ್ರಿಜ್ ಆಗಾದರೂ ಇಟ್ಕೋರಿ. ನಾವು ಸಿಪ್ಪೆನೂ ತಿನ್ನೋಂಗಾಗತ್ತೆ ಮತ್ತು ಜ್ಯೂಸನ್ನು ಕುಡ್ದಂಗಾಗತ್ತೆ. ಎರಡೂ ನಮ್ಮ ಕೂದಲು ಮತ್ತು ಸ್ಕಿನ್ನು ಹೆಲ್ತ್ಗೆ ನಮಗೆ ಬಹಳನ ಒಳ್ಳೆಯದಾಗಿರ್ತೈತಿ. ಅದಕ್ಕೋಸ್ಕರ ಈ ಒಂದು ನೆಲ್ಲಿಕಾಯಿ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ. ಆಮೇಲೆ ಸೋಪು,
ಆಯಿಲು ಪೌಡ್ರು ಯಾರಿಗೆ ಬೇಕೋ ಅವ್ರು ಆರ್ಡ್ರ್ ಮಾಡಿರಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನೆಲ್ಲ ಮಾಡಿರೋದು ಎಲ್ಲ ಈ ಸೋಪು ಆಯಿಲು ಮತ್ತು ಪೌಡ್ರನ್ನ ರೆಡಿ ಮಾಡಿದ್ದು ನೀವೊಂದು ನೆಲ್ಲಿಕಾಯಿ ಜ್ಯೂಸನ್ನು ನಿಮ್ಗೆ ತೋರಿಸ್ಕೊಟ್ರಾತು ಅಂತೇಳಿ ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಂಗೆ ಆರ್ಡ್ರ್ ಯಾರಿಗೆ ಬೇಕೋ ಅವರು ಆರ್ಡ್ರ್ ತೊಗೊಳ್ರಿ. ನಾನು ನಿಮ್ಗೆ ಆದಷ್ಟು ಬೇಗನೆ ಕಳಿಸ್ಕೊಡ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.